ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಮ್ಯಾಚ್ ಅಲ್ಲಿ ಒಂದು ವಿಚಾರವನ್ನ ನೀವೆಲ್ಲ ನೋಟಿಸ್ ಮಾಡೇ ಇರ್ತೀರಾ. ಅದೇನಪ್ಪಾ ಅಂದ್ರೆ ಟೀಮ್ ಇಂಡಿಯಾ ಪ್ಲೇಯರ್ಸ್ ಪದೇ ಪದೇ ಬಾಲ್ ಚೇಂಜ್ ಮಾಡಿ ಅಂತ ಅಂಪೈರ್ ಬಳಿ ಹೋಗ್ತಾ ಇದ್ರು. ಒಂದ್ಸಲ ಕ್ಯಾಪ್ಟನ್, ಮತ್ತೊಂದ್ಸಲ ವೈಸ್ ಕ್ಯಾಪ್ಟನ್, ಇನ್ನೊಂದ್ಸಲ ಬೌಲರ್, ಹೀಗೆ ಒಬ್ರಿಂದೆ ಒಬ್ರು. ಬಟ್ ಅಂಪೈರ್ ಮಾತ್ರ ಕಾನ್ಫಿಡೆಂಟ್ ಆಗಿ ಅದನ್ನ ರೆಫ್ಯೂಸ್ ಮಾಡಿ ಕಳಿಸ್ತಾ ಇದ್ರು. ಇನ್ನೂ ವಾದ ಮಾಡಿದ್ರೆ ತಮ್ಮಲ್ಲಿರುವಂತ ಗೇಜ್ ಅನ್ನ ತೆಗೆದು ಚೆಕ್ ಮಾಡಿ ಕಳಿಸ್ತಿದ್ರು. ಹಾಗಾದ್ರೆ ಟೆಸ್ಟ್ ಮ್ಯಾಚ್ ಅಲ್ಲಿ ಬಾಲ್ ಚೇಂಜ್ಗೆ ಏನೆಲ್ಲ ರೂಲ್ಸ್ ಇದೆ, ಯಾವಾಗ ಬದಲಾವಣೆ ಮಾಡಬಹುದು, ರೂಲ್ಸ್ ಏನನ್ನ ಹೇಳುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಹೆಡಿಂಗ್ಲಿಯಲ್ಲಿ ನಡೆದಂತ ಮೊದಲ ಟೆಸ್ಟ್ ಪಂದ್ಯದ ಉದ್ದಕ್ಕೂ ಕೂಡ ಬಾಲ್ ಚೇಂಜ್ ವಿವಾದ ಜೋರಾಗಿತ್ತು. ಅದು ಕೂಡ ಭಾರತೀಯ ಆಟಗಾರರಿಂದಲೇ ಹೆಚ್ಚು ಗೊಂದಲ ಸೃಷ್ಟಿಯಾಗಿದ್ದು. ಅಂಡ್ ಒನ್ ಮೋರ್ ಥಿಂಗ್, ನೀವು ಕೂಡ ಗಮನಿಸಿರ್ತೀರಿ, ಟೀಮ್ ಇಂಡಿಯಾ ಪರ ವಿಕೆಟ್ಗಳು ಬೀಳದೆ ಇದ್ದಾಗಲೇ ಜಾಸ್ತಿಯಾಗಿ ಹೊಸ ಬಾಲ್ಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು. ಅಂಪೈರ್ಗಳಾದಂತ ಕ್ರಿಸ್ ಗಫಾನಿ ಹಾಗೆ ಪಾಲ್ ರಿಫೇಲ್ ಬಳಿ ಹೋಗಿ ಮನವಿಯನ್ನ ಮಾಡ್ತಾ ಇದ್ರು. ಎಷ್ಟೋ ಸಲ ಇದು ಸಿಲ್ಲಿಯಾಗೂ ಕೂಡ ಕಾಣ್ತಾ ಇತ್ತು. ಒಂದ್ಸಲ ಅಂತೂ ತೀರಾ ಅತಿರೇಕ ಅನಿಸ್ಬಿಟ್ಟಿತ್ತು. ಇಂಗ್ಲೆಂಡ್ ಫ್ಯಾನ್ಸ್ ಕೂಡ ಜೋರಾಗಿ ಕೂಗಿ ವ್ಯಂಗ್ಯ ಮಾಡುವಂತೆ ರಿಯಾಕ್ಟ್ ಮಾಡಿದ್ರು. ಭಾರತೀಯ ಪ್ಲೇಯರ್ಸ್ ಅದೆಷ್ಟರ ಮಟ್ಟಿಗೆ ದುಂಬಾಲು ಬಿದ್ದಿದ್ರು ಅಂದ್ರೆ ಅಂಪೈರ್ ಮ್ಯಾಚ್ ರೆಫರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಸೊ ಈ ಬಾಲ್ ವಿವಾದ ಹುಟ್ಟಿದ್ದು ಹೇಗೆ ಅನ್ನೋದನ್ನ ಮೊದಲು ನೋಡೋಣ. ಲೀಡ್ಸ್ ನಲ್ಲಿ ನಡೆದ ಪಂದ್ಯದ 3ನೇ ದಿನದ ಮೊದಲ ಸೆಷನ್ ನಲ್ಲಿ ಚೆಂಡಿನ ವಿಚಾರವಾಗಿ ಮೊದಲು ತಗಾದೆ ಶುರುವಾಯಿತು. ಭಾರತೀಯ ಆಟಗಾರರ ಪ್ರಕಾರ ಚೆಂಡಿನ ಆಕಾರ ಹದಗೆಟ್ಟಿದ್ದು, ಇದನ್ನ ಬದಲಾವಣೆ ಮಾಡಬೇಕು, ಹಾಗೆ ಬೇರೆ ಬಾಲನ್ನ ಕೊಡಬೇಕು ಅನ್ನೋದು ಇವರ ಬೇಡಿಕೆ ಆಗಿತ್ತು. ಇಂಗ್ಲೆಂಡ್ ಇನ್ನಿಂಗ್ಸ್ ನ 61ನೇ ಓವರ್ ನಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಚೆಂಡನ್ನ ಅಂಪೈರ್ ಬಳಿಗೆ ತಗೊಂಡು ಹೋಗ್ತಾರೆ. ಅದನ್ನ ಪರೀಕ್ಷೆ ಮಾಡಬೇಕು, ಈ ಬಾಲ್ ಸರಿ ಇಲ್ಲ ಅಂತೇಳಿ ಒತ್ತಾಯವನ್ನ ಮಾಡ್ತಾರೆ. ಅಂಪೈರ್ ಗೇಜ್ ಅಂದ್ರೆ ಅಳತೆ ಸಾಧನವನ್ನ ಬಳಸಿ ಚೆಂಡನ್ನ ಪರಿಶೀಲನೆ ಮಾಡ್ತಾರೆ. ಚೆಂಡು ಸುಲಭವಾಗಿ ಗೇಜ್ ಮೂಲಕ ಹೊರ ಹೋಗುತ್ತೆ. ಸೊ ಅಲ್ಲಿಗೆ ಆ ಚೆಂಡು ಸರಿಯಾಗಿದೆ ಅನ್ನೋದು ಅರ್ಥ. ಆದ್ರೆ ಇದರಿಂದ ಪಂತ್ ಸಿಟ್ಟಾಗಿ ಅದೆಲ್ಲಿತ್ತೋ ಸಿಟ್ಟು ಕೋಪದಿಂದ ತಮ್ಮ ಕೈಯಲ್ಲಿದ್ದಂತ ಚೆಂಡನ್ನ ನೆಲದ ಮೇಲೆ ಬಿಸಾಕ್ತಾರೆ. ಈ ವಿವಾದ ಇಲ್ಲಿಗೆ ಮುಗೀತಾ ಅಂದ್ರೆ ಇಲ್ಲ. ಇದಾದ 2 ಓವರ್ಗಳ ನೆಕ್ಸ್ಟ್ ನಲ್ಲೇ ಅಂದ್ರೆ 63ನೇ ಓವರ್ ನಲ್ಲಿ ಮೊಹಮ್ಮದ್ ಸಿರಾಜ್ ಕೂಡ ಚೆಂಡಿನ ಸ್ಥಿತಿಯನ್ನ ಪ್ರಶ್ನಿಸಿ ಅದನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಅಂಪೈರ್ಗೆ ಮತ್ತೆ ಮನವಿಯನ್ನ ಮಾಡ್ಕೊಳ್ತಾರೆ. ಅಂಪೈರ್ ಮತ್ತೊಮ್ಮೆ ಅದೇ ಗೇಜ್ ಅನ್ನ ತೆಗೆದು ಚೆಂಡನ್ನ ಪರಿಶೀಲನೆ ಮಾಡ್ತಾರೆ. ಈ ಬಾರಿ ಕೂಡ ನಿಯಮಗಳ ಪ್ರಕಾರ ಚೆಂಡು ಸರಿಯಾಗೇ ಇದೆ ಅಂತ ಹೇಳಿ ಕಳಿಸ್ತಾರೆ. ನೆಕ್ಸ್ಟ್ ಜಸ್ಪ್ರೀತ್ ಬುಮ್ರಾ ಅವರ ಸರದಿ. ಬುಮ್ರಾ ಕೂಡ ಅಂಪೈರ್ ಜೊತೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ. ಇನ್ನು ಇಷ್ಟಕ್ಕೆ ಸುಮ್ಮನಾಗದ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಕೂಡ ಬಂದು ಮಾತನಾಡ್ತಾರೆ. ಬಟ್ ಅಂಪೈರ್ ಮಾತ್ರ ತಮ್ಮ ನಿರ್ಧಾರವನ್ನ ಬದಲಾಯಿಸೋಕೆ ರೆಡಿ ಇರಲಿಲ್ಲ. ಕೊನೆಗೆ ಅದೇ ಬಾಲ್ ನಲ್ಲೇ ಬೌಲಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಕೊನೆಗೆ ಚೆಂಡಿನ ಸ್ಥಿತಿ ತುಂಬಾ ಕೆಟ್ಟದಾಗಿದ್ರಿಂದ 74ನೇ ಓವರ್ನ ನಂತರ ಅಂಪೈರ್ ಚೆಂಡನ್ನ ಬದಲಾವಣೆ ಮಾಡಿ ಅಂತೇಳಿ ತಮ್ಮ ನಿರ್ಧಾರವನ್ನ ಬದಲಿಸ್ಕೊಳ್ತಾರೆ. ಓಕೆ, ಈ ಬಾಲ್ ಚೇಂಜ್ ತಗಾದ ಇಲ್ಲಿಗೆ ಮುಗೀತಾ ಅಂದ್ರೆ ಇಲ್ಲ. 5ನೇ ದಿನದಾಟದಲ್ಲೂ ಕೂಡ ಇದೇ ರಿಪೀಟ್ ಆಗಿತ್ತು. ಒಂದ್ ಕಡೆ ಕ್ರೌಲಿ ಮತ್ತು ಡಕೆಟ್ ಜೋಡಿ ಕ್ರೀಸ್ ಕಚ್ಚಿ ರನ್ ಪೇರಿಸ್ತಾ ಇದ್ರೆ, ವಿಕೆಟ್ ಕೀಳೋಕೆ ಆಗದಂತ ಭಾರತೀಯ ಆಟಗಾರರು ಮತ್ತೊಮ್ಮೆ ಬಾಲ್ ಚೇಂಜ್ಗೆ ಮನವಿಯನ್ನ ಮಾಡ್ತಾರೆ. ಬಟ್ ಒನ್ಸ್ ಅಗೇನ್ ಅಂಪೈರ್ ಗೇಜ್ ತೆಗೆದು ಚೆಕ್ ಮಾಡಿ ಅದನ್ನ ನಿರಾಕರಿಸಿ ಕಳಿಸ್ತಾರೆ. ಸೊ ಈ ಬಾಲ್ ಬದಲಾವಣೆ ವಿವಾದ ಸದ್ಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಯಾಕಂದ್ರೆ ಟೀಮ್ ಇಂಡಿಯಾದ ಆಲ್ಮೋಸ್ಟ್ ಆಟಗಾರರು, ಬೌಲರ್ಸ್ ಕೂಡ ಚೆಂಡನ್ನ ಬದಲಾವಣೆ ಮಾಡಿ ಅಂತ ಅಂಪೈರ್ ಬಳಿ ಪದೇ ಪದೇ ಮನವಿಯನ್ನ ಮಾಡ್ತಾ ಇದ್ರು. ಅದರಲ್ಲೂ ಅಂಪೈರ್ ವಿರುದ್ಧ ಪಂತ್ ವಾಗ್ವಾದಕ್ಕೆ ಇಳಿದಿದ್ರು. ಆಕ್ಚುಲಿ ಇದು ICC ನೀತಿ ಸಂಹಿತೆಯ 11(1) ಉಲ್ಲಂಘನೆ ಮಾಡಿರೋದು ಕಂಡು ಬಂದಿತ್ತು ಪಂತ್ ವಾಗ್ವಾದ ಮಾಡಿದ್ದು. ಈ ಕಾರಣದಿಂದಾಗಿ ICC ಅವರಿಗೆ 1 ಡಿಮೆರಿಟ್ ಪಾಯಿಂಟ್ ಶಿಕ್ಷೆಯನ್ನ ಕೊಟ್ಟಿದೆ. ಅಂದ್ರೆ 11(1) ಅಪರಾಧಕ್ಕೆ ಕನಿಷ್ಠ ದಂಡ ಪಂದ್ಯ ಶುಲ್ಕದ 50% ದಂಡವನ್ನ ಹಾಕಬಹುದು, ಅಥವಾ 1 ಇಲ್ಲಾಂದ್ರೆ 2 ಡಿಮೆರಿಟ್ ಅಂಕಗಳನ್ನ ನೀಡಲಾಗುತ್ತೆ. ಇದ್ಯಾವುದು ಇಲ್ಲದೆ ಇದ್ರೆ ವಾರ್ನಿಂಗ್ ಕೊಟ್ಟು ಕೂಡ ಬಿಡಲಾಗುತ್ತೆ. ಇದಿಷ್ಟು ಚೇಂಜ್ ಬಾಲ್ ಕಾಂಟ್ರವರ್ಸಿ. ಹಾಗಾದ್ರೆ ಬಾಲ್ ಬದಲಾವಣೆ ನಿಯಮಗಳ ಬಗ್ಗೆ ನೋಡ್ತಾ ಹೋಗೋಣ. ಏನ್ ಹೇಳುತ್ತೆ ನಿಯಮಗಳು, ಯಾವಾಗ ಬದಲಾವಣೆ ಮಾಡಬಹುದು ಅನ್ನೋದನ್ನ. ಟೆಸ್ಟ್ ಕ್ರಿಕೆಟ್ ನಲ್ಲಿ, ಅದರಲ್ಲೂ ಎಸ್ಪೆಷಲಿ ಬೌಲಿಂಗ್ ತಂಡಕ್ಕೆ ಚೆಂಡು ಯಾವ ಸ್ಟೇಜ್ ನಲ್ಲಿ ಇದೆ ಅನ್ನೋದು ಫಲಿತಾಂಶವನ್ನು ನಿರ್ಧಾರ ಮಾಡುವಲ್ಲಿ ಪ್ರಮುಖ ನಿರ್ಣಾಯಕವಾಗಿ ಇರುತ್ತೆ. ಪ್ರತಿ ಇನ್ನಿಂಗ್ಸ್ ನ ಆರಂಭದಲ್ಲಿ ಹೊಸ ಚೆಂಡನ್ನ ಬಳಸಲಾಗುತ್ತೆ. ಈ ಹೊಸ ಚೆಂಡು ವೇಗದ ಬೌಲರ್ಗಳಿಗೆ ಹೆಚ್ಚಿನ ಬೌನ್ಸ್, ಸ್ವಿಂಗ್ ಮತ್ತು ಸ್ಪೀಡ್ ಅನ್ನ ಕೊಡುತ್ತೆ. ಸೊ ನೀವು ಆಲ್ಮೋಸ್ಟ್ ಗಮನಿಸಿರ್ತೀರಿ, ಹೊಸ ಚೆಂಡು ಬಂದಾಗ ಯಾವಾಗ್ಲೂ ಕೂಡ ವೇಗದ ಬೌಲರ್ಗಳೇ ಹೆಚ್ಚು, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೌಲಿಂಗ್ ಅನ್ನ ಮಾಡ್ತಾರೆ. ಅಂದ್ರೆ ಅದು T20 ಇರ್ಬೋದು, ODI ಇರ್ಬೋದು, ಅಥವಾ ಟೆಸ್ಟ್ ಮ್ಯಾಚ್ ಕೂಡ ಇರಬಹುದು. ಯಾಕಂದ್ರೆ ಅದು ಅವರಿಗೆ ಪ್ಲಸ್ ಆಗುತ್ತೆ. ಈ ಟೈಮಲ್ಲಿ ಹೆಚ್ಚು ವಿಕೆಟ್ಗಳನ್ನ ಉಳಿಸೋಕೆ ಅವರಿಗೆ ಅಡ್ವಾಂಟೇಜಸ್ ಇರುತ್ತೆ. ಬಟ್ ಇನ್ನಿಂಗ್ಸ್ ಮುಂದುವರೆದಂತೆಲ್ಲ ಚೆಂಡು ಸವಿದು ಹೋಗುತ್ತೆ. ಆಗ ಮೊದಲಿನಂತಿದ್ದ ಸ್ವಿಂಗ್ ಕಡಿಮೆಯಾಗಿ ಎಫೆಕ್ಟ್ ಕೂಡ ಕುಸಿತುಕೊಳ್ಳುತ್ತೆ. ಬಟ್ ಈ ಟೈಮಲ್ಲಿ ಸ್ಪಿನ್ ಅಥವಾ ರಿವರ್ಸ್ ಸ್ಪಿನ್ಗೆ ಹೆಚ್ಚು ಉಪಯುಕ್ತವಾಗಿರುತ್ತೆ.
ಸೊ ಟೆಸ್ಟ್ ಕ್ರಿಕೆಟ್ ನಲ್ಲಿರುವಂತಹ ಒಂದು ಪ್ರಮುಖ ನಿಯಮ ಅಂದ್ರೆ 80 ಓವರ್ಗಳ ನಂತರ ಹೊಸ ಚೆಂಡನ್ನ ಬಳಸೋಕೆ ಅವಕಾಶ ಕೊಡ್ತಾರೆ. ಯಾರೋ ಹೇಳಿದ್ರು ಅಥವಾ ಮಿಡಲ್ ಅಲ್ಲಿ ಅಂತೇಳಿ ಪದೇ ಪದೇ ಚೆಂಡನ್ನ ಬದಲಾವಣೆ ಮಾಡೋಕೆ ಅವಕಾಶ ಇರೋದಿಲ್ಲ. ಸೊ 80 ಓವರ್ಗಳ ಮೈಲುಗಲ್ಲು ತಲುಪಿದ ನಂತರವೇ ಬೌಲಿಂಗ್ ತಂಡ ಹೊಸ ಚೆಂಡನ್ನ ಆಯ್ಕೆ ಮಾಡಿಕೊಳ್ಬಹುದು. ಹಾಗಂತ ನ್ಯೂ ಬಾಲ್ ತಗೊಳ್ಳೇಬೇಕು ಅಂತೇನೂ ಇಲ್ಲ. ಫೀಲ್ಡಿಂಗ್ ತಂಡದ ನಾಯಕನ ಮೇಲೆ ಈ ನಿರ್ಧಾರ ಡಿಪೆಂಡ್ ಆಗಿರುತ್ತೆ. ಇಲ್ಲ, ಬಾಲ್ ಚೆನ್ನಾಗಿದೆ, ಎದುರಾಳಿ ಬ್ಯಾಟರ್ಸ್ ಮೇಲೆ ನಾವು ಪ್ರಾಬಲ್ಯ ಸಾಧಿಸ್ತಿದ್ದೇವೆ, ನಾವು ಕಂಟ್ರೋಲ್ ಅನ್ನ ತಗೊಂಡಿದ್ದೇವೆ, ಸೊ ಹಳೆ ಬಾಲಲ್ಲೇ ಕಂಟಿನ್ಯೂ ಮಾಡಬಹುದು ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಅಂದ್ರೆ ಹಳೆಯ ಚೆಂಡು ಎಫೆಕ್ಟಿವ್ ಆಗಿ ರಿವರ್ಸ್ ಸ್ವಿಂಗ್ ಆಗ್ತಾ ಇದ್ರೆ ಅಥವಾ ಸ್ಪಿನ್ಗೆ ಸಹಾಯ ಮಾಡ್ತಾ ಇದ್ರೆ ಅದೇ ಪ್ರೆಷರ್ ಮತ್ತು ಕಂಟ್ರೋಲ್ನ ಕಂಟಿನ್ಯೂ ಮಾಡೋಕೆ ಕ್ಯಾಪ್ಟನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಹಾಗಂತ ಕಂಪ್ಲೀಟ್ 80 ಓವರ್ ಆಗೋವರೆಗೂ ಬಾಲ್ ಬದಲಾವಣೆ ಮಾಡೋಕೆ ಚಾನ್ಸೇ ಇಲ್ವಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಬದಲಾವಣೆ ಮಾಡೋಕೆ ಅವಕಾಶ ಇದೆ. ಅಂದ್ರೆ 80 ಓವರ್ಗಳು ಪೂರ್ಣಗೊಳ್ಳುವ ಮೊದಲು ಚೆಂಡನ್ನ ಬದಲಾಯಿಸಬಹುದಾದಂತ ಕೆಲ ಸಿಚುಯೇಷನ್ಸ್ ಇದೆ. ಒಂದ್ ವೇಳೆ ಚೆಂಡು ಕಳೆದು ಹೋದ್ರೆ ಅಥವಾ ಸ್ಟ್ಯಾಂಡ್ಗಳಿಗೆ ಅಥವಾ ಕ್ರೀಡಾಂಗಣದ ಹೊರಗೆ ಹೊಡೆದ್ರೆ ಅಂಪೈರ್ಗಳು ಆಗ ಬಾಲನ್ನ ಬದಲಾವಣೆ ಮಾಡೋಕೆ ಅವಕಾಶ ಕೊಡ್ತಾರೆ. ಹಾಗಂತ ಅಲ್ಲೇನು ಹೊಸ ಬಾಲನ್ನ ಕೊಡೋದಿಲ್ಲ. ಕಳೆದು ಹೋಗಿರುವಂತ ಬಾಲ್ ರೀತಿಯಲ್ಲೇ ಸವೆದಿರುವಂತ ಮತ್ತೊಂದು ಬಾಲ್ನಿಂದ ಬದಲಾವಣೆ ಮಾಡ್ತಾರೆ ಅಷ್ಟೇ. ಹಾಗೆ ಚೆಂಡು ಡ್ಯಾಮೇಜ್ ಆಗಿದ್ರೆ ಅಥವಾ ನೋಡಿದಾಗ ಇದು ಆಟಕ್ಕೆ ಬಳಸೋಕೆ ಅನರ್ಹ ಅಂತೇಳಿ ಗೊತ್ತಾದ್ರೆ ಅಂಪೈರ್ಗಳು ಅದನ್ನ ಬದಲಾವಣೆ ಮಾಡೋಕೆ ನಿರ್ಧಾರವನ್ನ ಮಾಡಬಹುದು. ಇನ್ನು ಇದೆಲ್ಲದರ ಹೊರತಾಗಿ ಕೂಡ ಚೆಂಡನ್ನ ವಿರೂಪಗೊಳಿಸಿದಂತ ಪ್ರಕರಣಗಳಲ್ಲಿ ಕೂಡ ಬೇರೆ ಬಾಲನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಕೃತಕ ವಿಧಾನಗಳಿಂದ ಚೆಂಡನ್ನ ಉಜ್ಜೋದು ಅಥವಾ ವಿರೂಪಗೊಳಿಸೋದು ಕಂಡು ಬಂದ್ರೆ ಅಂಪೈರ್ಗಳು ಚೆಂಡನ್ನ ಬದಲಾಯಿಸುವಂತ ಅಧಿಕಾರವನ್ನು ಹೊಂದಿರ್ತಾರೆ. ಹಾಗೆ ಆಟದ ನಿಯಮಗಳ ಅಡಿಯಲ್ಲಿ ಫೀಲ್ಡಿಂಗ್ ತಂಡದ ವಿರುದ್ಧ ಶಿಸ್ತು ಕ್ರಮವನ್ನು ಕೂಡ ಕೈಗೊಳ್ಳಬಹುದು. ಚೆಂಡನ್ನ ಬದಲಾಯಿಸುವ ನಿರ್ಧಾರ ಯಾವಾಗಲೂ ಕೂಡ ಅಂಪೈರ್ಗಳ ಮೇಲೆ ಇರುತ್ತೆ. ಅವರು ಬಳಸಿದ ಚೆಂಡು ನ್ಯಾಯಯುತ ಮತ್ತು ನಿಯಮಗಳಿಗೆ ಅನುಗುಣವಾಗಿರೋದನ್ನ ಖಚಿತಪಡಿಸ್ಕೊಳ್ತಾರೆ. ಒಟ್ನಲ್ಲಿ ಬಾಲ್ ಸವೆದಂತಲ್ಲ, ಪ್ಲಸ್ ಅಂಡ್ ಮೈನಸ್ ಎರಡೂ ಇದೆ. ಹೊಸ ಚೆಂಡು ವೆರ್ನಿಶ್ ಜಾಸ್ತಿ ಇದ್ದು ಗಟ್ಟಿಯಾಗಿರುತ್ತೆ. ಇದು ಬೌಲರ್ಗಳಿಗೆ ಹೆಚ್ಚು ಬೌನ್ಸ್, ಸ್ವಿಂಗ್ ಮತ್ತು ಸ್ಪೀಡ್ ಅನ್ನು ಪಡೆಯೋಕೆ ಸಾಧ್ಯವಾಗುತ್ತೆ. ಬಟ್ ಆಟ ಮುಂದುವರೆದಂತೆ ಚೆಂಡು ಸವೆದು ಹೋಗುತ್ತೆ, ಹೊಳಪನ್ನ ಕಳೆದುಕೊಳ್ಳುತ್ತೆ, ಹಾಗೆ ಸಾಫ್ಟ್ ಆಗುತ್ತೆ. ಸೊ ಎಫೆಕ್ಟ್ ಕೂಡ ಕಡಿಮೆ ಆಗುತ್ತೆ. ಬಟ್ ರಿವರ್ಸ್ ಸ್ವಿಂಗ್ ಜಾಸ್ತಿ ಆದ್ರೆ ಸ್ಪಿನ್ ಬೌಲರ್ಸ್ಗೆ ಈಸಿ ಆಗುತ್ತೆ. ಹೀಗಾಗಿ ಬಾಲ್ನ ಸ್ಥಿತಿ ಕೂಡ ಯಾವುದೇ ಕ್ಷಣದಲ್ಲಿ ಗೇಮ್ ಚೇಂಜ್ ಅನ್ನ ಮಾಡಬಹುದು. ಹೀಗಾಗಿ ಟೀಮ್ ಇಂಡಿಯಾ ಫಸ್ಟ್ ಮ್ಯಾಚ್ ನಲ್ಲಿ ಪದೇ ಪದೇ ಬಾಲ್ ಬದಲಾವಣೆಗೆ ಮನವಿ ಮಾಡ್ತಾ ಇತ್ತು. ವಿಪರ್ಯಾಸ ಅಂದ್ರೆ ಅಂಪೈರ್ ಕಡೆಯಿಂದ ಆ ಬಾಲ್ ಚೆನ್ನಾಗೇ ಇತ್ತು. ಒಟ್ನಲ್ಲಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಪೇಷನ್ಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಬ್ಯಾಟಿಂಗ್ ಮಾಡೋರಿಗೆ ಆಗಿರ್ಲಿ ಅಥವಾ ಬೌಲಿಂಗ್ ಮಾಡೋರಿಗೆ ಆಗಿರ್ಲಿ ಅಥವಾ ಫೀಲ್ಡಿಂಗ್ ಮಾಡೋರಿಗೆ ಆಗಿರ್ಲಿ, ಅದರಲ್ಲೂ ನೋಡುವಂತ ಕ್ರಿಕೆಟ್ ಫ್ಯಾನ್ಸ್ಗೂ ಕೂಡ ತಾಳ್ಮೆ ಇರಲೇಬೇಕು. ಕಂಟಿನ್ಯೂಯಸ್ ಆಗಿ 5 ದಿನ ಮ್ಯಾಚ್ ನೋಡೋದು ಅಂದ್ರೆ ಅಷ್ಟು ತಮಾಷೆನೂ ಅಲ್ಲ. ಅದಕ್ಕೆ ಒಂದಷ್ಟು ಜನ ಟೆಸ್ಟ್ ಕ್ರಿಕೆಟ್ ಅಂದ್ರೆ ಬೋರಿಂಗ್ ಅಂತಾರೆ. ಬಟ್ ಈಗೆಲ್ಲ ದಿನಗಟ್ಟಲೆ ಕೂತು ಎಂಜಾಯ್ ಮಾಡೋರು ಕೂಡ ಇದ್ದಾರೆ. ಆದ್ರೆ ವಿಕೆಟ್ ಬೀಳ್ತಿಲ್ಲ ಅಥವಾ ಏನೋ ಎಫೆಕ್ಟ್ ಬರ್ತಾ ಇಲ್ಲ ಅಂತ ಇಲ್ಲ ಸಲ್ಲದ ಕಾರಣಗಳನ್ನ ನೀಡಿ ಬಾಲನ್ನ ಬದಲಾವಣೆ ಮಾಡೋದು ನಿಜಕ್ಕೂ ಕೂಡ ವ್ಯಂಗ್ಯವಾಗಿಯೇ ಕಾಣುತ್ತೆ. ಸೊ ನಿಮಗೂ ಕೂಡ ಭಾರತೀಯ ಆಟಗಾರರು ಬಾಲ್ ಬದಲಾವಣೆ ಮಾಡೋಕೆ ಕೇಳಿದ್ದು ಸಿಲ್ಲಿಯಾಗಿ ಅನಿಸ್ತಾ ಅಥವಾ ಅವರ ನಿರ್ಧಾರ ಸರಿಯಾಗಿತ್ತು ಅನಿಸ್ತಾ ಈ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.